ಇಲ್ಲಿ ಬಂದು ಏನೋ ದೊಡ್ಡ ಸ್ವಾಮಿ ಬಂದು ಹೋಯ್ತು ಅಂದಲ್ಲ. ಈ ಜೀವನ ಇಲ್ಲಿ ಕೂರಕ್ಕೆ ಮುಂಚೆ ಮೌಂಟ್ ಕಾರ್ಮಲ್ ಕಾಲೇಜ್, ನಿಮ್ಗೆ ಗೊತ್ತಿದೆ, ಮೌಂಟ್ ಕಾರ್ಮಲ್ ಕಾಲೇಜ್ ಬೆಂಗಳೂರು, 1 ವರ್ಷ ಪ್ರೊಫೆಸರ್ ಆಗಿ ಕೆಲಸ ಮಾಡಿದೆ. ಸೊ ಈ ಕಾಷಾಯ ತೋಡಕ್ಕೆ ಮುಂಚೆ ಬಹಳ ಕೆಲಸ ಮಾಡಿ 2009 ಗುರುಗಳ ಅನುಗ್ರಹ ಪ್ರಕಾರ ನಾನು ಪ್ರೊಫೆಷನಲ್ ಜೀವನ ಬಿಟ್ಟು ಸನ್ಯಾಸತ್ವ ಕಾಷಾಯ ತೋಡಿದಾಗ ನಾನು ದುಬೈಲಿ 1 ತಿಂಗಳು ನಮ್ಮ ಸ್ಯಾಲ್ರಿ 1 ತಿಂಗಳು 8.5 ಲಕ್ಷ ಇದೆಲ್ಲ ತ್ಯಜಿಸಿ ಸ್ವಾಮಿಯಾಗಿ ಬಂದು. ನೀವು ಶ್ರೀಯೋಗಿ.ಸೈಟ್ಲಿ ಹೋದ್ರೆ ನಮ್ಮ ಬಗ್ಗೆ ಗೊತ್ತಾಗುತ್ತೆ. SSLC 3ನೇ ವರ್ಷ ಪಾಸಾಗಿ ಡಿಪ್ಲೊಮಾ ಇನ್ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಮುಗಿಸ್ಕೊಂಡು 1996 ನಾನು ಸ್ಟಿವಾರ್ಡಿಂಗ್ ಹೋಟೆಲ್ ಕ್ಲೀನರ್ ಆಗಿ ಹೋಗಿದ್ದು. ಸೊ ಎಲ್ಲ ದೇಶ ಸುತ್ತಿದ್ದೀನಿ, ಜಗತ್ತು ಸುತ್ತಿದ್ದೀನಿ, ನೋಡಿದ್ದೀನಿ, ಮಾಡಿದ್ದೀನಿ. ಸೊ ಇಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ನೀವೇನು ಆಸೆ ಪಡ್ತೀವೋ ಅದಾಗ ಶಕ್ತಿ ಇದೆ. ಎಲ್ಲಿ ತಪ್ಪಾಗುತ್ತೆ, ಪ್ಯಾರೆಂಟ್ಸ್ಗಳು ಮಕ್ಕಳ ವಿದ್ಯಾಭ್ಯಾಸದ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿಲ್ಲ. ಅವ್ರು ಅನ್ಕೋತಾನೆ ನಾವು ಕಾಸು ಕೊಟ್ಟಲ್ಲ, ಟೀಚರ್ ಏನಕ್ಕೆ ಹೇಳಿಕೊಟ್ಟಿಲ್ಲ, ಇಂಟರ್ನ್ಯಾಷನಲ್ ಸ್ಕೂಲಿಗೆ ಕಳಿಸಿದ್ದೀನಿ. ಒಂದು ಕ್ಲಾಸ್ ರೂಮಿಲಿರೋ ವಿದ್ಯಾರ್ಥಿ ಅವನಿಗೆ ಆ ಸಬ್ಜೆಕ್ಟ್ನ ವಿಶೇಷವಾಗಿ ಹೇಳಿಕೊಡೋದು ಮಾತ್ರವೇ ಆ ಟೀಚರ್ದು ಜವಾಬ್ದಾರಿ. ಅದನಂತರ ಈ ಸ್ಕೂಲಲ್ಲಿ ಪಾಠವಾಗಿರೋದನ್ನ ಮನೆಯಲ್ಲಿ ಒಂದು ಬಯಹಾಟು ಮಾಡಿ ಅದನ್ನ ತಿಳ್ಕೊಂಡು ಎಕ್ಸಾಮಕ್ಕೆ ಜೀವನಕ್ಕೆ ಪರಿವರ್ತನೆ ಮಾಡೋ ಒಂದು ರೀತಿಯಲ್ಲೂ ಪ್ರಾಕ್ಟೀಸ್ ಮಾಡೋ ಸಮಯ ಮಾಡೋದು ನೀವು. ಮಕ್ಕಳು ಬಂದಾಗ ಟಿವಿ ಇಟ್ಕೊಂಡು ಸೀರಿಯಲ್ ನೋಡಿಕೊಂಡು ಸಿನಿಮಾ ನೋಡ್ಕೊಂಡು ಇರಬೇಡ್ರಿ. ಮಕ್ಕಳು ಬಂದಾಗ ಅವ್ರ ಜೊತೆ ಮಾತಾಡಿ, ಪ್ರೀತಿ ಪ್ರೇಮದಿಂದ ಮಾತಾಡಿ. ಈ ಕೂಸುಗಳು ಚಿಕ್ಕವರಾದಾಗ ನಿಮ್ಮಿಂದ ನಿಮ್ ಕೈ ಹಿಡ್ದೆ ಅಮ್ಮ ಅಮ್ಮ ಅಪ್ಪ ಅಪ್ಪ ಅಮ್ಮ ಅಪ್ಪ ಅಂತ ನಡೀತಾನೆ. ಇವಾಗ ನಿಮ್ಮೆಲ್ಲರೂ ನಮ್ಮ ಮಠದಲ್ಲಿ ಬರೋರೆಲ್ಲರೂ ಹೇಳ್ತಾನೆ, ಸ್ವಾಮಿಗಳೇ ನಮ್ಮ ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ ಅಂತ. ಯಾವತ್ತೂ ಕೇಳೋದಿಲ್ಲ. ಇದು ಕಾರಣ ನೀವೇ. ಅದಕ್ಕೆ ಆ ಮಕ್ಕಳು ಒಂದದು ಅತಿ ವಿಶೇಷವಾದವರು ವೈಟ್ ಕ್ಯಾನ್ವಾಸ್ ತರ, ಅದ್ರಲ್ಲಿ ಏನು ಕಲರ್ ಸ್ಕೆಚ್ ಪೇಂಟ್ ಆಗ್ತೀಯೋ ಆ ರೂಪತನ ನೀವು ಕಾಣುತ್ತೆ. ಮಕ್ಕಳಿಗೆ ಸಮಯ ಕೊಡಿ, ಅವ್ರಿಗೆ ಪ್ರೀತಿ ಕೊಡಿ, ಮಮತೆ ಕೊಡಿ. ಸ್ಕೂಲ್ ಶಾಲೆಯಿಂದ ಏನು ಸಬ್ಜೆಕ್ಟು ಇಲ್ಲ ಪೋರ್ಷನ್ ಅಂತ ಇರುತ್ತಲ್ಲ, ಪ್ರತಿ ದಿವಸ ಮಕ್ಕಳ ಹತ್ರ ಮಾತಾಡಿ. ಶಾಲೆಯಿಂದ ಬೆಳಗ್ಗೆ ಏನಾಯ್ತು, ಯಾವ ಟೀಚರ್ ಇದ್ರು, ಏನು ಪಾಠ ಹೇಳಿಕೊಟ್ರು, ಆಯ್ತು ನನಗೆ ಹಂಚಿ. ಹೀಗೆ ನೀವು ಅವ್ರಿಗೆ ಸಮಯ ಕೊಟ್ಟರೆ ಅದಕ್ಕೂ ವಿದ್ಯಾಭ್ಯಾಸ ಕಲಿಬೇಕು ಅನ್ನೋರ ಇಂಟ್ರೆಸ್ಟ್ ಅವ್ರಿಗೆ ಉತ್ಪತ್ತಿ ಆಗುತ್ತೆ. ನೀವು ಏನೋ ಕಷ್ಟಪಟ್ಟು ತರಕಾರಿ ಮಾರಿ ಸೈಟ್ ಸೇಲ್ ಮಾಡಿ ಏನೇನೋ ಮಾಡಿ ಮಕ್ಕಳದ್ದು ಫೀಸ್ ಕಟ್ಟಿಬಿಟ್ಟು ಜವಾಬ್ದಾರಿ ಕೈ ತೊಳಿಬಾರ್ದು. ಮಕ್ಕಳು ಸ್ಕೂಲಲ್ಲಿ ಕಳಿಸಿದಾಗ ಅವರು ವಾಪಸ್ ಮನೆಯಲ್ಲಿ ಬರತಂಗ ಒಂದು ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಅದಾದ ಮೇಲೆ ಮನೆಯಲ್ಲಿ ಒಳ್ಳೆ ನೀವು ಕೊಡೋ ಸಮಯ ಇದೆಯಲ್ಲ, ಅದು ಅವರ ಜೀವನಕ್ಕೆ ಖಂಡಿತವಾಗಲೂ ಈ ಕೂಸುಗಳಿಗೆಲ್ಲ ಒಳ್ಳೇದಾಗಲಿ. ಕಾರ್ಯಕ್ರಮಗಳು ತುಂಬ ಇದೆ ಮತ್ತು ನಮಗೂ ಹೊರಡೋದುಂಟು. ನಾನು ಜಾಸ್ತಿ ಟೈಮ್ ತಗೋತಿಲ್ಲ. ಎಲ್ಲ ಮಕ್ಕಳಿಗೂ ಆ ಸರಸ್ವತಿಯ ಅನುಗ್ರಹ ಉಂಟಾಗಲಿ. ಈ ಶಾಲೆಯಲ್ಲಿ ಓದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ವರ್ಷ ಬಹಳ ವಿಶೇಷವಾದ ಮಾರ್ಕ್ ತೆಗೆಯಲಿ. ನಾನು ಟೀಚರ್ಸ್ಗೂ ಕೂಡ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಮಕ್ಕಳಿಗೆ ಮಾತ್ರವಲ್ಲ, ಎಲ್ಲಾ ಮಕ್ಕಳು ಒಂದೇ ತರ ಇರೋದಿಲ್ಲ. ಸುಮಾರು ಮಕ್ಕಳು ಟೆಕ್ನಿಕಲ್ ಆಗಿ ಇಂಟ್ರೆಸ್ಟ್ ಇರೋರಿರುತ್ತೆ, ಸುಮಾರು ಮಕ್ಕಳು ಓದೋದಿಲ್ಲ ಬರೆಯೋದಿಲ್ಲ ಇಂಟ್ರೆಸ್ಟ್ ತೋರಿಸ್ತಾನೆ. ಒಬ್ಬೊಬ್ರಿಗೂ ಒಂದ್ಸತಿ ಹೇಳಿಕೊಟ್ರೆ ಸಾಕು, ಒಬ್ಬೊಬ್ರ ಸತಿ 10 ಸತಿ ಹೇಳೋದು ಕೊಡೋದಿಲ್ಲ. ಇದನ್ನ ಮಕ್ಕಳ ಕ್ಯಾಟಗರೀಸ್ ಮಾಡಬಾರ್ದು. ಒಂದು ಮಗು ಮನೆಯಿಂದ ಬಂದಾಗ ಅವತ್ತು ಬೆಳಗ್ಗೆ ಅಪ್ಪ ಅಮ್ಮನ ಜಗಳ ನೋಡ್ಕೊಂಡು ಬರುತ್ತೆ. ನೀವೆಷ್ಟೆಲ್ಲ ಪ್ರೀತಿಯಿಂದ ಪಾಠ ಹೇಳಿಕೊಟ್ರು ಅದು ತಲೆಯಲ್ಲಿ ಹೋಗಲ್ಲ. ಸ್ವಲ್ಪ ಡಲ್ ಆಗಿರೋ ಮಗುವನ್ನ ಕರೆದು ಬಿಟ್ಟು ಮಾತಾಡಿ, ಹೇ ಕಂದ ನೀ ಚೆನ್ನಾಗಿ ಮಾಡ್ತಾ ಇದ್ದಿಲ್ಲ ಇವತ್ತೇನಂಗ, ಆ ಮನೆಯಿಂದ ಒಂದು ಯೋಚನೆಯಿಂದ ಆಚೆ ತರಿಸಿ ಮತ್ತು ವಿದ್ಯೆ ಕೊಡಿ. ಖಂಡಿತ ಅವಳು ಕಲಿತಾನೆ. ಸೊ ಇವತ್ತು ವಿದ್ಯಾಭ್ಯಾಸ ಅನ್ನೋದು ಒಂಥರ ವ್ಯವಹಾರ ಆಗಿಬಿಟ್ಟಿದ್ದೀನಿ. ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ, ಸಾಮಾನ್ಯ ಎಲ್ಲರ ಬಗ್ಗೆ. ಹಳೆಗಾಲದಲ್ಲಿ ವಿದ್ಯಾಭ್ಯಾಸ ಒಂದದು ಕಣ್ಣು ತೆರೆಯ ಒಂದು ವಿಶೇಷ ಗುರುಕುಲ ವಿದ್ಯಾಭ್ಯಾಸ. ಅರ್ಥವಾಯ್ತಾ? ಇವತ್ತು ನಾನು ಪೈಲಟ್ ಆಗಿದ್ದೀನಿ, ಪ್ರೊಫೆಸರ್ ಆಗಿದ್ದೀನಿ, 32